ಯಾವುದೇ ಕಾರಣಕ್ಕೂ ಮರಿಬೇಡಿ ನಮ್ಮ ಮನವಿಯೊಂದಿಗೆ ಬನ್ನಿ ಶುರು ಮಾಡೋಣ. ಭೂಮಿಯ ಮೇಲಿನ ರಹಸ್ಯ ಸ್ಥಳ. ಸ್ನೇಹಿತರೆ, ಭೂಮಿ ಮೇಲೆ ಪ್ರತಿದಿನ 1 ಲಕ್ಷ ವಿಮಾನಗಳು ಹಾರಾಡ್ತಾ ಇರ್ತವೆ. ವಿಶ್ವದ 7 ಖಂಡಗಳ ಮೇಲೂ ಕೂಡ ವಿಮಾನಗಳು ಹಾರಾಟ ಮಾಡ್ತವೆ. ಆದರೆ ವಿಮಾನವೇ ತಲುಪದ ಪ್ರಪಂಚದ ರಹಸ್ಯ ಸ್ಥಳ ಅಂದ್ರೆ ಅದು ಭೂಮಿಯ ಈ ಭಾಗ. ಭಾರತದ ಭುಜದ ಮೇಲೆ ಇರೋ ಚೀನಾ ಕಂಟ್ರೋಲ್ ಅಲ್ಲಿರೋ ಈ ಟಿಬೆಟ್ ಭೂಮಿಯ ಮೇಲೆ ಒಂದೇ ಒಂದು ಪುಟ್ಟ ವಿಮಾನ ಕೂಡ ಹಾರಾಟ ಮಾಡಲ್ಲ. ಹಾಗಂತ ಸಣ್ಣ ಪುಟ್ಟ ಜಾಗ ಅಲ್ಲ ಇದು. ನಮ್ಮ ಕರ್ನಾಟಕದಿಂದ 13 ಪಟ್ಟು ದೊಡ್ಡದಿದೆ. ಆದರೆ ಇಷ್ಟು ದೊಡ್ಡ ಜಾಗಕ್ಕೆ ಹೋಗುವ ಸಣ್ಣ ಸಾಹಸವನ್ನ ಯಾರು ಮಾಡಲ್ಲ. ಅದಕ್ಕೆಲ್ಲ ಇಂಟ್ರೆಸ್ಟಿಂಗ್ ಮತ್ತು ತಿಳ್ಕೊಳ್ಳೇಬೇಕಾದ ಒಂದಷ್ಟು ಕಾರಣಗಳಿವೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ನನಗೆ ಈ ಜಾಗದಲ್ಲಿರೋ ಅಪಾಯ ಏನು, ಏನಾದರೂ ಈ ತರ ಸ್ಪಿರಿಟ್ಸ್ ಕಾಟ ಇದೆಯಾ, ಆತ್ಮಗಳದು ಆ ಥರ ಅಲ್ಲ. ಆದರೆ ಈ ಸ್ಥಳ ಭೂಮಿಯ ಮೇಲಿನ ಎಲ್ಲ ಜಾಗಕ್ಕಿಂತ ವಿಚಿತ್ರ. ಇದು ಸುಮಾರು 25 ಲಕ್ಷ ಕಿಲೋಮೀಟರ್ ಇತ್ತು. ನಮ್ಮ ಕರ್ನಾಟಕದಿಂದ 13 ಪಟ್ಟು ದೊಡ್ಡ ಭೂಮಿ ಇದು. ಅಷ್ಟು ಜಾಗ ಇದೆ. ಇದರ ಎತ್ತರ ಕಾರಣಕ್ಕೆ ಭೂಮಿಯ ಮೇಲ್ಛಾವಣಿ ಅಂತಲೇ ಈ ಪ್ರದೇಶವನ್ನು ಕರೀತಾರೆ. ಇದರ ಅಡಿಯಲ್ಲಿ ನೈಸರ್ಗಿಕವಾದ ಸುರಂಗಗಳು, ನೈಸರ್ಗಿಕವಾಗಿ ನಿರ್ಮಾಣವಾದ ಕಣಿವೆಗಳು ಇಲ್ಲ ಇದಾವೆ. ಸಮುದ್ರ ಮಟ್ಟದಿಂದ ಸರಾಸರಿ 16,404 ಅಡಿ ಎತ್ತರದಲ್ಲಿದೆ. ಆದರೆ ನೀವೇನಾದರೂ ಸಮುದ್ರ ತೀರದಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿಂದ ಹೈಟ್ 4-5 ಕಿಲೋಮೀಟರ್ ಎತ್ತರದಲ್ಲಿ ಈ ಟಿಬೆಟ್ ಬರುತ್ತೆ. ಇದು ಯಾಕೆ ಹಿಂಗಾಯ್ತು ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಇಂಡಿಯನ್ ಪ್ಲಾಟು ಮತ್ತು ಯುರೇಷಿಯಾ ಪ್ಲಾಟು ಡಿಕ್ಕಿ ಹೊಡಿತು. ಆಗ ಈ ಭೂಭಾಗ ಮೇಲಕ್ಕೆ ಉಬ್ಬಿ ಮೇಲೆ ಬಂತು ಘರ್ಷಣೆಯಿಂದ. ಇದರ ಪರಿಣಾಮ ಭೂಮಿಯ ಮೇಲಿನ ಅತಿ ಎತ್ತರದ ಸ್ಥಳವಾಗಿ ಬೇರೆ ಲೋಕದ ರೀತಿ ರಚನೆಯಾಗಿದೆ. ಹೀಗಾಗಿ ಇಲ್ಲಿಗೆ ಯಾವ ವಿಮಾನ ಕೂಡ ಹಾರಕ ಆಗಲ್ಲ. ಆಕಾಶಕ್ಕೆ ಕೊನೆ ಇದೆಯಾ, ಚೂರು ಎತ್ತರ ಇರೋದಕ್ಕೂ ವಿಮಾನ ಹಾರೋದಕ್ಕೂ ಏನು ಸಂಬಂಧ? ಇದನ್ನ ನೆಲ ಮೇಲೆ ಓಡಿಸ್ತಾರ, ಅದರ ಮೇಲೆ ಹಾರಿಸ್ಕೊಂಡು ಹೋಗೋದಲ್ಲ ಅಂತ ಅನ್ಸ್ಬೋದು. ಮೇನ್ ರೀಸನ್ ಇದು. ಗಮನ ಕೊಟ್ಟು ಕೇಳಿ ಸ್ನೇಹಿತರೆ, ವಿಮಾನಗಳು ಸಾಮಾನ್ಯವಾಗಿ 30,000ದಿಂದ 40,000 ಅಡಿ ಎತ್ತರದಲ್ಲಿ ಹಾರುತ್ತವೆ. ಮೋಡ, ಮಳೆ, ಗಾಳಿ ಉಂಟಾಗುವ ಸ್ಥಳಕ್ಕಿಂತ ಮೇಲಿರುತ್ತೆ. ಬೇರೆ ಕಡೆ ಅಷ್ಟು ಎತ್ತರದಲ್ಲಿ ಹೋದರೆ ಏನು ಸಮಸ್ಯೆ ಆಗಲ್ಲ. ಆದರೆ ಟಿಬೆಟ್ ವಿಚಾರದಲ್ಲಿ ಆಗ್ತಿಲ್ಲ. ಅಲ್ಲಿ ವಿಪರೀತ ಡಿಸ್ಟರ್ಬೆನ್ಸ್ ಇರುತ್ತೆ. ತೆಳುವಾದ ಅಥವಾ ಥಿನ್ ಏರ್ ಇರೋದ್ರಿಂದ ಅಲ್ಲಿ ಆಮ್ಲಜನಕ ಕೂಡ ಕಮ್ಮಿ. ಇದರಿಂದ ವಿಮಾನ ಹಾರೋಕೆ ಬೇಕಾದಷ್ಟು ಶಕ್ತಿ ಸಿಗಲ್ಲ. ಅಂದರೆ ಜೆಟ್ ಇಂಜಿನ್ಗಳು ಬರ್ನ್ ಆಗೋಕೆ, ಕಂಬಷನ್ ಕ್ರಿಯೆಗೆ ಅಲ್ಲಿ ಆಕ್ಸಿಜನ್ ಬೇಕಲ್ವಾ. ಇದರಿಂದ ವಿಮಾನ ಲಿಫ್ಟ್ ಆಗೋಕೆ, ಅದು ಸೇಫ್ ಆಗಿ ಹಾರೋಕೆ ಕಷ್ಟ ಆಗುತ್ತೆ. ಆದರೆ ಹೆಚ್ಚು ತೂಕದ ವಿಮಾನಗಳಿದ್ರೆ ವಿಮಾನ ವೇಗವಾಗಿ ಹಾರೋಕೆ ಹೆಚ್ಚು ಇಂಧನ ಬೇಕು. ಈ ಟೈಮ್ನಲ್ಲಿ ಹೆಚ್ಚು ದಹನ ಕ್ರಿಯೆ ಆಗುತ್ತೆ. ಆದರೆ ಆಮ್ಲಜನಕವೇ ಕಮ್ಮಿ ಇದ್ರೆ ಕಷ್ಟ. ಹೀಗಾಗಿ ವಿಮಾನಗಳು ಹಾರೋಕೆ ಕಷ್ಟಪಡ್ತವೆ. ಎರಡನೇದಾಗಿ ಎಮರ್ಜೆನ್ಸಿ. ಹಾಗೆ ವೇಳೆ ಹಾರೋಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಉಳಿಯೋ ಚಾನ್ಸಸ್ ತುಂಬಾ ಕಮ್ಮಿ. ಯಾಕಂದ್ರೆ ಎತ್ತರ ಹೆಚ್ಚಿದೆ. ಇದರಿಂದ ಲ್ಯಾಂಡಿಂಗ್ ಮಾಡೋಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಿಂದ ಮಂಗೋಲಿಯಾಗೆ ಹೋಗೋಕೆ ಟಿಬೆಟ್ ಮೇಲೆ ಹಾರಿದ್ವಿ ಅಂತ ತಿಳ್ಕೊಳ್ಳಿ. ಆಗ ಇದಕ್ಕಿಂತ ವಿಮಾನಕ್ಕೆ ಏನೋ ಎಮರ್ಜೆನ್ಸಿ ಬಂತು, ಇಂಜಿನ್ ಪ್ರಾಬ್ಲಮ್ ಆಯಿತು, ತೈಲ ಖಾಲಿ ಆಯಿತು, ಏನೋ ಆಯಿತು ಅಂತ ತಿಳ್ಕೊಳ್ಳಿ. ಆಗ ವಿಮಾನ ಕೆಳಗೆ ಬರಬೇಕು. ಏರ್ಲೈನ್ ಪ್ರೋಟೋಕಾಲ್ ಪ್ರಕಾರ ತುರ್ತು ಸಂದರ್ಭಗಳಲ್ಲಿ ವಿಮಾನಗಳು ಸಮುದ್ರ ಮಟ್ಟದಿಂದ 10,000 ಅಡಿಯಲ್ಲಿ ಹಾರಬೇಕು. ಪ್ಯಾಸೆಂಜರ್ಗಳಿಗೆ ಆಕ್ಸಿಜನ್ ಮಾಸ್ಕ್ ಕೊಡೋಕೆ, ಬೇಗ ಲ್ಯಾಂಡಿಂಗ್ ಮಾಡೋಕೆ ವಿಮಾನ ಕೆಳಗೆ ಬಂದಿರುತ್ತೆ. ಆದರೆ ಈ ಜಾಗದಲ್ಲಿ ಆ ಆಪ್ಷನ್ ಇರಲ್ಲ. ಯಾಕಂದ್ರೆ 10,000 ಅಡಿ ಕೆಳಗಿಳಿಸಿದ್ರೆ ಎದುರುಗಡೆ ಯಾವ ಬೆಟ್ಟ ಬರುತ್ತೋ ಗೊತ್ತಿಲ್ಲ. ಟಿಬೆಟ್ ಅಲ್ಲಿ 7 ಕಿಲೋಮೀಟರ್ 8 ಕಿಲೋಮೀಟರ್ ಎತ್ತರದ ತನಕ ಬೆಟ್ಟಗಳಿವೆ. ಸೊ 106 ಕಿಲೋಮೀಟರ್ ವೇಗದಲ್ಲಿ ಹೋಗುವ ವಿಮಾನಕ್ಕೆ ಮುಂದೆ ಏನು ಬರುತ್ತೆ ಅಂತ ಊಹೆ ಮಾಡಕ್ಕಾಗಲ್ಲ. ಇನ್ನು ಎಮರ್ಜೆನ್ಸಿ ಲ್ಯಾಂಡ್ ಮಾಡೋಕೆ ಏರ್ಪೋರ್ಟ್ ಕೂಡ ಸರಿಯಾಗಿಲ್ಲ. ಯಾಕಂದ್ರೆ ಚೀನಾದ ಈ ಭಾಗದಲ್ಲಿ ಜಾಸ್ತಿ ಮನುಷ್ಯರಿಲ್ಲ, ನಿರ್ಜನ ಪ್ರದೇಶಗಳು ಜಾಸ್ತಿ. ಎಲ್ಲೋ ಅಲ್ಲೊಂದಿಲ್ಲೊಂದು ಬಹಳ ದೂರದಲ್ಲಿ ಸಣ್ಣ ಏರ್ ಸ್ಟ್ರಿಪ್ಗಳು ವಿಮಾನ ಇದ್ದಾವೆ. ಆದರೆ ದೊಡ್ಡ ರನ್ವೇಗಳಿಲ್ಲ. ಹಾಗೆ ಬೆಟ್ಟ ಗುಡ್ಡ ಇರೋ ಕಾರಣ ಲ್ಯಾಂಡಿಂಗ್ ಸ್ಟೇಷನ್ ಹುಡುಕೋದು ಕಷ್ಟ. ಹುಡುಕಿ ದಾರಿ ತೋರಿಸೋಕೆ ನ್ಯಾವಿಗೇಷನ್ ಸಿಸ್ಟಮ್ ವರ್ಕ್ ಆಗಲ್ಲ. ಎಲ್ಲ ಸರಿ ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕು. ಆಗಲೇ ಹೇಳಿದಂಗೆ ರನ್ವೇ ಬೇಕಲ್ಲ. ಈ ಭಾಗದಲ್ಲಿ ಎಮರ್ಜೆನ್ಸಿ ಉಂಟಾದ್ರೆ ನೋಡಿ, ಅಲ್ಮಾಟಿ, ಕಾಠ್ಮಂಡು, ಉರುಕ್ಮಿ ಹೀಗೆ 1000 ಕಿಲೋಮೀಟರ್ ದೂರ ಹೋಗಿ ಲ್ಯಾಂಡ್ ಮಾಡಬೇಕು. ಅಲ್ಲಿ ತನಕ ಎಮರ್ಜೆನ್ಸಿ ಹಿಂಗೆ ಹಾರಿಸಕ್ಕಾಗುತ್ತೆ ವಿಮಾನ. ಹೀಗಾಗಿ ಯಾವ ವಿಮಾನಗಳು ಕೂಡ ಇದ್ರ ಮೇಲೆ ಹಾರೋದು ಸಾಹಸ ಮಾಡಲ್ಲ. ಈ ಹಿಂದೆ ಚಾಂಗ್ ಕಿಂಗ್ ಏರ್ಪೋರ್ಟ್ನಿಂದ ಟಿಬೆಟ್ ಕಡೆಗೆ ಹೋಗ್ತಾ ಇದ್ದ ವಿಮಾನ ಟಿಬೆಟ್ಗೆ ಎಂಟ್ರಿ ಆಗೋದು ಹೇಗೆ ತೋರಿ ಮಾರ್ಗ ಮಧ್ಯೆ ತೊಂದರೆಗೀಡಾಗಿ ವಾಪಸ್ ಉಳಿತು. ಸಮುದ್ರದ ಮೇಲೂ ಕೂಡ ಇದೇ ಕಾರಣ ಹಾರಿಸಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಭೂಮಿ ಮೇಲೆ